ಇನ್ನು ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ ಜುಲೈನಲ್ಲಿ ನಡೆದಂಥ ಸಂಸತ್ತು ಚುನಾವಣೆಯಲ್ಲಿ LDP ಪಾರ್ಟಿಗೆ ಸೋಲುಂಟಾಗಿತ್ತು. 148 ಸ್ಥಾನಗಳ ಮೇಲ್ಮನೆಯಲ್ಲಿ ಬಹುಮತ ಸಾಬೀತುಪಡಿಸಲು ವಿಫಲವಾಗಿತ್ತು. ಇದೇ ಕಾರಣಕ್ಕಾಗಿ ಇದೀಗ ಪಕ್ಷದಲ್ಲೂ ಕೂಡ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಇವರ ರಾಜೀನಾಮೆಗೆ ಪಕ್ಷದವರೇ ಒತ್ತಾಯಿಸಿದರು. ಸೊ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜಪಾನ್ ಪ್ರವಾಸವನ್ನು ಕೈಗೊಂಡಿದ್ದರು. ಆ ಸಂದರ್ಭದಲ್ಲಿ ಪ್ರಧಾನಿಗಳಿಗೆ ಅದ್ಭುತವಾದ ಸ್ವಾಗತವನ್ನು ಕೂಡ ಕೋರಿದರು. ಬಟ್ ಅಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆ ಆಗಿದೆ. ಜಪಾನ್ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಶಿಬಾ ಪ್ರಧಾನಿ ಹುದ್ದೆ ಮತ್ತು ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರಂತೆ. ಇಶಿಬಾ 2024 ಅಕ್ಟೋಬರ್ನಲ್ಲಿ ಪ್ರಧಾನಿ ಹುದ್ದೆಗೆ ಅಂದರೆ ಒಂದು ಎಕ್ಸಾಕ್ಟಾಗಿ 1 ವರ್ಷದ ಹಿಂದೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು. ಇನ್ನು ಜಪಾನ್ನಲ್ಲಿ ಇದುವರೆಗೂ ಯಾವ ಪ್ರಧಾನಿಯೂ ಕೂಡ ಸತತ 3 ವರ್ಷಗಳ ಕಾಲ ಅಧಿಕಾರದಲ್ಲಿ ಉಳಿದಿಲ್ಲ ಅನ್ನೋದು ವಿಶೇಷ. ನೋಡಿ, ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಶಿಬಾ ಅವರು 2024 ಅಕ್ಟೋಬರ್ನಲ್ಲಿ, ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿದೆ, 1 ವರ್ಷ ಆಗ್ತಾ ಇತ್ತು, 11 ತಿಂಗಳಾಗಿತ್ತು. ಬಟ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ನೋಡಿ, ಇದುವರೆಗೂ ಯಾವ ಪ್ರಧಾನಿಯೂ ಕೂಡ ಜಪಾನ್ನಲ್ಲಿ ಸತತ 3 ವರ್ಷ ಅಧಿಕಾರದಲ್ಲಿ ಇರುವಂಥ ಉದಾಹರಣೆಯೇ ಇಲ್ಲವಂತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ.